ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್ ವಿದ್ಯಾಸ್ ಸವಿರುಚಿ. ನೋಡಿರಿ, ನಿನ್ನೆ ನಮ್ಮ ಮನೇಲಿ ಬ್ರಹ್ಮಕಮಲ ಯಾವ ರೀತಿಯಾಗಿರಲಿದೆ. ಇವತ್ತು ನಾವು ನಮ್ಮ ಚಾನಲಲ್ಲಿ ಹುಳ್ಳಿಕಟ್ಟಿನ ಹೂರ್ಣ ಹಾಗೆ ಹುಳ್ಳಿಕಟ್ಟಿನ ಸಾಂಬಾರು ಮಾಡೋದು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹುಳ್ಳಿಕಟ್ಟಿನ ಹೂರ್ಣದ ಜೊತೆ ಕಾಯಿ ಹಾಲು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಳೆ ಒಬ್ಬಟ್ಟು ನೋಡಿರ್ಬೋದು, ಕಾಯಿ ಒಬ್ಬಟ್ಟು ನೋಡಿರ್ಬೋದು, ಕ್ಯಾರೆಟ್ ಒಬ್ಬಟ್ಟು ನೋಡ್ಬೋದು. ಆದರೆ ಇದು ಹುಳ್ಳಿಕಟ್ಟಿನ ಹೂರ್ಣ ಹಾಗೆ ಇದು ಕಟ್ಟಿನ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸಾಂಬಾರಿಗೆ ನಾವು ಗಸಗಸೆ 1-2 ಸ್ಪೂನ್ ತೊಗೊಂಡಿದ್ದೀವಿ. ಹಾಗೆ ಹೆಸರುಬೇಳೆ ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, ಹಾಗೆ 1-2 ಸ್ಪೂನ್ ಎಳ್ಳು, ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಸ್ಪೂನು, ಮೆಂತ್ಯಕಾಳು ಒಂದು 4-5, ಹಾಗೆ ಕಲ್ಲು ಹೂವು, ಚಕ್ಕೆ ಮೊಗ್ಗು, ಕಾಳು ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಲವಂಗ, 2 ಲವಂಗ, 2 ಏಲಕ್ಕಿ, ಸ್ವಲ್ಪ ಜೀರಿಗೆ ಅಂತ ತೊಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇಷ್ಟು ಇದಕ್ಕೆ ಬೇಕಾಗಿರೋ ಸಾಂಬಾರು, ಇದಕ್ಕೆ ಸ್ಪೈಸಿ ಸಾಮಾನು. ಹಾಗೆ ಇದಕ್ಕೆ ಧನಿಯಾ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ಇವು ಸಪ್ರೇಟಾಗೆ ಫ್ರೈ ಮಾಡ್ಕೋಬೇಕು. ಹಾಗೆ ಹುಣಸೆಹಣ್ಣು, ಇದಕ್ಕೆ ಈರುಳ್ಳಿ, ಒಂದು 4-5 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಖಾರದ ಪುಡಿ, ಕರಿಬೇವು, ಹಾಗೆ ಕೊತ್ತಂಬರಿ. ನೋಡಿರಿ, ಇವಾಗ ನಾವು ಬಾಣಲಿಯಲ್ಲಿ ಸ್ಪೈಸಿ ಸಾಮಾನುಗಳನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಹೆಚ್ಚಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಸು ನಮಗೆ ಹೆಚ್ಚಿನದಾಗಿ ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗಾಗಿ. ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದನ್ನೆಲ್ಲ ಒಂದು ಕಡೆ ಸ್ಪೈಸಿ ಸಾಮಾನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಹಾಗೆ ಇದಕ್ಕೆ ಈರುಳ್ಳಿ ಪೇಸ್ಟ್ ಸಹಿತ ನಾವು ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಕಾಯಿ ತುರಿ, ಇವನ್ನೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಫ್ರೈ ಆದ ತಕ್ಷಣ ಸ್ವಲ್ಪ ಕಾಯಿ ಹಾಕಿ ತುರಿದಿರ್ತೀವಲ್ಲ, ಅದು ಜಾಸ್ತಿ ಫ್ರೈ ಮಾಡಿದರೆ ಸಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಕರಿಬೇವು ಹಾಕಿ ಚಟಪಟ ಅಂತ ಸಿಡ್ತಾ ಇರ್ತೈತೆ. ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ತಕ್ಕೋಬೇಕು ಸೈಡಿಗೆ. ಕೊತ್ತಂಬರಿನೂ ಅದ್ರ ಜೊತೆ ಹಾಕ್ಬಿಡ್ಬೇಕು. ಇದನ್ನು ನೋಡಿರಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಸಹಿತ ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡಿರಿ ಸ್ಪೈಸಿ ಸಾಮಾನು ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ. ಇದು ಈರುಳ್ಳಿ ಪೇಸ್ಟು. ಹುಳ್ಳಿಕಟ್ಟು ನಾವು ಒಂದು 7-8 ವಿಷಲ್ ಉಡಿಸಿದ್ದೀವಿ ಕುಕ್ಕರಲ್ಲಿ. ಅದನ್ನು ನೀರು ಸಪ್ರೇಟು, ಕಾಳು ಸಪ್ರೇಟಾಗಿ ಮಾಡ್ಕೋಬೇಕು. ಅದನ್ನು ಸಪ್ರೇಟಾಗಿ ಮಾಡಿಕೊಂಡು ಕಾಳು ಎಷ್ಟು ಹಾಕಿರ್ತೀವೋ ಅಷ್ಟು ಬೆಲ್ಲ ಹಾಕಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ಹುಳ್ಳಿಕಾಳು ಹೂರ್ಣ ರೆಡಿ ಆಗುತ್ತೆ. ಹಾಗೆ ಸಾಂಬಾರಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಒಣಮೆಣ್ಸಿಕಾಯಿ, ಕರಿಬೇವು, ಅದು ಬಳಸ್ತಿರ್ತೀವಲ್ಲ ಆ ನೀರನ್ನು ತೊಗೊಂಡು ಹಾಕ್ಬಿಡ್ಬೇಕು. ಇದಕ್ಕೆ ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ನಾವು ಸ್ಪೈಸಿ ಸಾಮಾನು ಇರ್ತಾವಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಅದು ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಹಾಕ್ಬಿಟ್ರೆ ರೆಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ಮಾಡಿರ್ತೀವಲ್ಲ ಈರುಳ್ಳಿ ಪೇಸ್ಟು, ನೆಕ್ಸ್ಟ್ ಇನ್ನೊಂದು ಕುದಿ ಬಂದ ತಕ್ಷಣ ನಾವು ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ ಪೇಸ್ಟ್ ಆ್ಯಡ್ ಮಾಡಿದ ತಕ್ಷಣ ಇದಕ್ಕೆ ಖಾರದ ಪುಡಿ 1-2 ಸ್ಪೂನ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾವು ಖಾರದ ಪುಡಿ ಹಾಕ್ತಾಯಿದ್ದೀವಿ. ಆ ಪೇಸ್ಟು, ಖಾರದ ಪುಡಿ ಎಲ್ಲ ಹಾಕಿ ಕೈ ಆಡಿಬಿಟ್ರೆ ಸಾರು ರೆಡಿ ಆಗುತ್ತೆ. ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ನಮಗಂತೂ ಯಾವಾಗ ಊಟ ಮಾಡಿವೋ ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ಈಗ ಹುಳ್ಳಿಕಟ್ಟು ಹೂರ್ಣ ಸಾಂಬಾರು ಹೇಗಿದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇದು ಹುಳ್ಳಿಕಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಹಾಗೆ ಕಾಯಿನ ರುಬ್ಕೊಂಡ್ಬಿಟ್ಟಿರ್ತೀವಲ್ಲ ಅದನ್ನು ಹಾಲು ತಗೊಂಡು ಕಾಯಲ್ಲಿ ರೆಡಿ ಮಾಡಿಬಿಟ್ಕೊಂಡಿರ್ತೀವಿ. ನೋಡಿ ಹುಳ್ಳಿಕಟ್ಟಿನ ಹೂರ್ಣ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಅನ್ನ, ಸಾಂಬಾರು, ಹುಳ್ಳಿಕಟ್ಟಿನ ಹೂರ್ಣ ಸೂಪರ್ ಟೇಸ್ಟ್ ಇದೆ. ನೋಡಿ ತಿನ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಹಾಗೆ ಇದಕ್ಕೆ ಜೊತೆ ಅನ್ನ ಸಾಂಬಾರು ನೋಡೋಣ ಬನ್ನಿ ಫ್ರೆಂಡ್ಸ್. ಸಾಂಬಾರು ಯಾವ ರೀತಿಯಾಗಿದೆ ನೋಡಿ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿದೆ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.